12ನೇ ವಚನ ನಾವು ನೋಡಿಕೊಳ್ಳೋಣ. ಆಮೋಸನ ಪ್ರವಾದನೆ, ಹೋಶೇಯ, ಯೋವೇಲ, ಆಮೋಸ. ಅದರ 4ನೇ ಅಧ್ಯಾಯ 12ನೇ ವಚನ. ಆದ ಕಾರಣ ಇಸ್ರಾಯೇಲೇ, ನಾನು ನಿನಗೆ ಮಾಡುತ್ತೇನೆ, ನಾನು ಮಾಡಬೇಕೆಂದಿರುವುದರಿಂದ ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊ. ಪ್ರಾರ್ಥನೆ ಮಾಡಿಕೊಳ್ಳೋಣ್ರಿ. ಯೇಸು ಸ್ವಾಮಿ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ವಾಕ್ಯದ ಸತ್ಯಗಳು ನಮ್ಮ ಹೃದಯದ ಆಳದಲ್ಲಿ ಕಾರ್ಯ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವಾಕ್ಯಗಳನ್ನು ಕದ್ದುಕೊಳ್ಳಬೇಕೆಂದು, ವಾಕ್ಯಗಳನ್ನು ನುಂಗಿಬಿಡಬೇಕೆಂದು, ವಾಕ್ಯದ ವಿರುದ್ಧವಾಗಿ ಕಾರ್ಯ ಮಾಡಬೇಕೆಂದು ನೋಡುವ ಅಂಧಕಾರ ಶಕ್ತಿಗಳ ಯೋಜನೆಗಳನ್ನು ನಾವು ಯೇಸುವಿನ ನಾಮದಲ್ಲಿ ನಾವು ಲಯ ಮಾಡ್ತೇವೆ. ನೀನು ಕರ್ತನಾಗಿದ್ದು ನಿನ್ನ ಆತ್ಮನ ಮೂಲಕ ಕರ್ತನೆ ನಿನ್ನ ವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆಯೋ, ಕರ್ತನೆ ಯಾವ ಉದ್ದೇಶಕ್ಕಾಗಿ ನೀನು ನಮ್ಮ ಕೂಡ ಮಾತಾಡ್ತಿದ್ದೀಯೋ ಆ ಉದ್ದೇಶ ನಮ್ಮಲ್ಲಿ ನೆರವೇರುವಂತೆಯೋ ಕರ್ತನೆ ನೀನು ನಮ್ಮಲ್ಲಿ ಕಾರ್ಯ ಸಾಧಿಸು. ನಂಬುರಾದ ನಮ್ಮಲ್ಲಿ ನಿನ್ನ ವಾಕ್ಯವು ಬಲವಾಗಿ ಕಾರ್ಯ ಸಾಧಿಸ್ತದೆ. ಕರ್ತನೆ ಸ್ವಾಮಿ, ನಿನ್ನ ಉದ್ದೇಶಗಳನ್ನು ನಮ್ಮ ಜೀವನದಲ್ಲಿ ನೆರವೇರಿಸು. ಘನ ಮಾನ್ಯನಿಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್. ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ ಎಂಬುದಾಗಿ ನಾವು ಹೋದ ವಾರದಲ್ಲಿ ನಾವು ನೋಡ್ತಾ ಬಂದೆವು. ಅದೇ ಸಮಯದಲ್ಲಿ ಕರ್ತನು ತಾನು ಕಳ್ಳನು ಬರುವಂತೆ ಬರ್ತೇನೆ ಎಂಬುದಾಗಿ ಹೇಳಿದಂಥ ವಾಕ್ಯಗಳನ್ನು ಕೂಡ ನಾವು ನೋಡಿದೆವು. ನಾವು ನೆನೆಸದ ಗಳಿಗೆಯಲ್ಲಿ ಕರ್ತನು ಬರ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ತಿಳ್ಕೊಂಡೆವು. ಈಗ ಮತ್ತೊಂದು ಸಂಗತಿ ನಾವು ನೋಡ್ತಾ ಇದ್ದೇವೆ. ಹೋದ ವಾರದಲ್ಲಿ ಮತ್ತೊಂದು ಸಂಗತಿ ನೋಡಿದ್ದೇವೆ. ನಾವು ಕರ್ತನ ಬರೋಣಕ್ಕಾಗಿ ಸಿದ್ಧಬೇಕಾಗಿದ್ದರೆ ಮೊದಲನೇ ಸಂಗತಿ ನಾವು ಮಾಡಬೇಕಾದದ್ದು ನಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿತ್ತು. ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಅದಿಲ್ಲದೆ ಹೋದರೆ ನಾವು ದೇವರ ರಾಜ್ಯ ಸೇರುವುದಿಲ್ಲ ರೀ. ಹೋದ ವಾರದಲ್ಲಿ ಅದನ್ನು ನಾವು ನೋಡಿಕೊಂಡೆವು. ಏಷಯದ ಮತ್ತಾಯನ ಬರೆದ ಸುವಾರ್ತೆ 4:17 ಯೇಸು ಸ್ವಾಮಿ ಏನು ಹೇಳ್ತಾನೆ ರೀ? ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಇಂಗ್ಲೀಷ್ನಲ್ಲಿ ರಿಪೆಂಟ್ ಆ್ಯಂಡ್ ಟರ್ನ್ ಟು ಗಾಡ್. ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಅದರ 18:3 ಕೂಡ, ಮತ್ತು 18:3 ಕೂಡ, ನೀವು ದೇವರ ಕಡೆಗೆ ತಿರುಗಿಕೊಂಡು ಚಿಕ್ಕ ಮಕ್ಕಳಂತ ಆಗದೆ ಹೋದರೆ ನಾವು ನೋಡ್ತೇವೆ ದೇವರ ರಾಜ್ಯದಲ್ಲಿ ನೀವು ಸೇರುವುದೇ ಇಲ್ಲ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಲೂಕನು ಬರೆದ ಸುವಾರ್ತೆ ಅದರ 13ನೇ ಅಧ್ಯಾಯ, ಅಲ್ಲಿ ಒಂದು ಆದಂಥ ಘಟನೆಯಲ್ಲಿ ಯೇಸು ಸ್ವಾಮಿಗೆ ಜನರು ವಿವರಿಸುವಾಗ ಅಲ್ಲಿ ಕರ್ತನು ಹೇಳ್ತಾ ಇರೋದನ್ನು ನಾವು ನೋಡ್ತೇವೆ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 1-5 ವಚನ ಓದಿಕೊಳ್ಳೋಣ. ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರ ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಆತನಿಗೆ ತಿಳಿಸಿದರು. ಅದಕ್ಕೆ ಆತನು ಅವರಿಗೆ, ಆ ಗಲಿಲಾಯದವರು ಅಂಥ ಕೊಲೆಯನ್ನು ಅನುಭವಿಸಿದ್ದರಿಂದ ಅವ್ರನ್ನು ಎಲ್ಲ ಗಲಿಲಾಯದವರಿಗಿಂತ ಪಾಪಿಷ್ಠರೆಂದು ಭಾವಿಸುತ್ತೀರೋ? ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ. ಇಲ್ಲವೇ ಸಿಲೋವನಲ್ಲಿ ಬುರುಜು ಬಿದ್ದು ಸತ್ತ ಆ 18 ಮಂದಿಯು ಯೆರೂಸಲೇಮಿನಲ್ಲಿ ವಾಸವಾಗಿದ್ದ ಎಲ್ಲ ಮನುಷ್ಯರಿಗಿಂತ ಅಪರಾಧಿಗಳೆಂದು ಭಾವಿಸುತ್ತೀರೋ? ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ ಅಂದನು. ಇಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದು ನೋಡ್ತೇವೆ. ಗಲಿಲಾಯದ ಕೆಲವರು ಅವರು ಬಲಿಗಳನ್ನು ಅರ್ಪಿಸಿದ್ದು ಮೂರ್ತಿಗಳಿಗಲ್ಲ, ದೇವರಿಗೆ ಅರ್ಪಿಸಿದರು. ಆದರೂ ಕೂಡ ಅಲ್ಲಿ ಪಿಲಾತನು ಅಂದರೆ ರೋಮನ್ ಅಧಿಪತಿ ಅವರನ್ನು ಕೊಂದು ಅವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ರಕ್ತದ ಜೊತೆಗೆ ಆತನು ಮಿಶ್ರ ಮಾಡಿದನು ಎಂಬುದಾಗಿ ಅಲ್ಲಿ ಹೇಳೋದು ನೋಡ್ತೇವೆ. ಅದರ ಅರ್ಥ ಏನು ಮಾತಾಡ್ಕೊಳ್ತಾ ಇದ್ರು ಜನರು? ಆ ಗಲಿಲಾಯದಲ್ಲಿದ್ದ ಎಲ್ಲ ಜನರಿಗಿಂತ ಇವರು ಪಾಪಿಸ್ಟರು,
ಅವರೇನೋ ಗುಪ್ತವಾಗಿ ಪಾಪ ಮಾಡ್ತಾ ಇದ್ದಿರಬೇಕು, ಅದಕ್ಕಾಗಿ ದೇವರು ಅವ್ರನ್ನ ಆ ರೀತಿ ಶಿಕ್ಷಿಸಿದಾನೆಂಬುದಾಗಿ ಅವ್ರ ಮೇಲೆ ತೀರ್ಪು ಹೇಳುವರಾಗಿದ್ದರು. ಅದಕ್ಕೆ ಹೇಳ್ತಾನೆ ಯೇಸು ಸ್ವಾಮಿ, ಹಾಗೆ ಭಾವಿಸ್ಬೇಡ್ರಿ, ಹಾಗೆ ತೀರ್ಪು ಮಾಡಲಿಕ್ಕೆ ಹೋಗ್ಬೇಡ್ರಿ. ನೀವು ಕೂಡ ಕರ್ತನ ಕಡೆ ತಿರುಗಿಕೊಳ್ಳದೆ ಹೋದರೆ ಅವರಂತೆ ಹಾಳಾಗಿ ಹೋಗುತ್ತೀರಿ. ಅಲ್ಲಿ ಹೇಳೋದು ನೋಡ್ತೇವೆ. ಯೆರೂಸಲೇಮ್ ಪಟ್ಟಣದಲ್ಲಿಂದ ಶಿಲೋವದಲ್ಲಿದ್ದಂಥ ಉನ್ನತವಾದಂಥ ಬುರುಜು, ಅಲ್ಲಿ ಹಾದು ಹೋಗುತ್ತಿದ್ದ ಜನರ ಮೇಲೆ ಅದು ಬಿದ್ದು 18 ಮಂದಿ ಸತ್ತರು ಎಂಬುದಾಗಿ ಅಲ್ಲಿ ಹೇಳ್ತಾ ಇರೋದನ್ನು ನೋಡ್ತೇವೆ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಅವರು ಯೆರೂಸಲೇಮಲ್ಲಿದ್ದ ಎಲ್ಲ ಜನರಿಗಿಂತ ಪಾಪಿಷ್ಠರೆಂದು ಭಾವಿಸ್ತೀರೋ, ಅವರಿಗೆ ಅಂಥ ಅಪಘಾತ ಸಂಭವಿಸಿದ್ದರಿಂದ ಅವರು ದುಷ್ಟರೆಂಬುದಾಗಿ ನೀವು ತೀರ್ಪು ಮಾಡ್ತೀರೋ? ಹಾಗಲ್ಲ ಅಂತ ಹೇಳ್ತೀನಿ ಅಂತ ಎಂಬುದಾಗಿ ಯೇಸು ಹೇಳ್ತಾನೆ. ನೀವು ಕೂಡ ಕರ್ತನ ಕಡೆ ತಿರುಗಿಕೊಳ್ಳದೆ ಹೋದರೆ ಹಾಗೇ ಹಾಳಾಗಿ ಹೋಗುವಿರಿ ಎಂಬುದಾಗಿ ಅಲ್ಲಿ ಕರ್ತನು ಹೇಳೋದು ನೋಡ್ತೇವೆ. ಅಲ್ಲಿ ಅನೇಕ ಸಾರಿ ಕರ್ತನು ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರುಗಿಕೊಳ್ಳಿರಿ ಎಂಬುದಾಗಿ. ಮತ್ತಾಯ 18 ಅದರ 3ರಲ್ಲಿ ನೋಡ್ತೇವೆ, ಚಿಕ್ಕ ಮಕ್ಕಳಂತೆ ನೀವು ದೇವರ ಕಡೆಗೆ ತಿರುಗಿಕೊಂಡು ಚಿಕ್ಕ ಮಕ್ಕಳಂತಾಗದೆ ಹೋದರೆ ನೀವು ದೇವರಾಜ್ಯ ಸೇರುವುದೇ ಇಲ್ಲ ಎಂಬುದಾಗಿ ಅಲ್ಲಿ ಹೇಳೋದನ್ನು ನೋಡ್ತೇವೆ. ಅದೇ ರೀತಿಯಾಗಿ ನಾವು ನೋಡ್ತೇವೆ ಯೋಹಾನನು ಬರೆದ ಸುವಾರ್ತೆ ಅದರ 3ನೇ ಅಧ್ಯಾಯ, ಒಬ್ಬನು ಹೊಸದಾಗಿ ಹುಟ್ಟದೆ ಹೋದರೆ ದೇವರಾಜ್ಯ ಕಾಣಲಾರನು, ಸೇರಲಾರನು. ಮತ್ತು 5ನೇ ವಚನ, ಒಬ್ಬನು ನೀರಿನಿಂದಲೂ ಆತ್ಮದಲ್ಲಿ ಹುಟ್ಟದೆ ಹೋದರೆ ದೇವರಾಜ್ಯಕ್ಕೆ ಸೇರಲಾರನು. ಅಲ್ಲಿ ಹೇಳ್ತಾನೆ, ಅನ್ಲೆಸ್ ಹೀಗೆ ಮಾಡದೆ ಹೋದರೆ ಎಂಬುದಾಗಿ ಯೇಸು ಸ್ವಾಮಿ ಅತಿ ಪ್ರಾಮುಖ್ಯವಾದ ಸಂಗತಿಯನ್ನು ಹೇಳ್ತಾ ಇದ್ದಾನೆ. ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಯಾವ ವಿಷಯದಲ್ಲಿ ನಾನು ಪಾಪ ಮಾಡ್ತಾ ಇದ್ದೇನೆ, ಯಾವ ವಿಷಯ ನನ್ನ ಕಣ್ಣು ಪಾಪದಲ್ಲಿ ನಡೆಸ್ತಾ ಇದೆ, ಯಾವ ವಿಷಯದಲ್ಲಿ ನನ್ನ ಮನಸ್ಸು ಪಾಪದಲ್ಲಿ ನಡೆಸ್ತಾ ಇದೆ, ಯಾವ ವಿಷಯದಲ್ಲಿ ನನ್ನ ದೇಹ ಪಾಪದಲ್ಲಿ ನಡೆಸ್ತಾ ಇದೆ, ಅದರಲ್ಲಿ ನಾವು ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರುಗಿಕೊಳ್ಳಬೇಕು. ನಾವು ತಿರುಗಿಕೊಳ್ಳದೆ ಹೋದರೆ ಅಲ್ಲಿ ಕರ್ತನೆ ಹೇಳ್ತಾನೆ, ಹಾಳಾಗಿ ಹೋಗುವಿರಿ. ಅದರ ಅರ್ಥ ನರಕ ನಮಗಾಗಿ ಕಾದಿದೆ. ಅಲ್ಲಿ ಕರ್ತನೆ ಹೇಳ್ತಾ ಇದ್ದಾನೆ, ತಿರುಗಿಕೊಳ್ಳದಿದ್ದರೆ, ನಾವು ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ಆ ರೀತಿ ಆಗ್ತದೆ ಎಂಬುದಾಗಿ. ಮತ್ತೊಂದು ನಾವು ನೋಡ್ತೇವೆ, ಯೇಸು ಸ್ವಾಮಿ ಹೇಳುವಂಥ ಮಾತು ಯೋಹಾನ 6:53ರಲ್ಲಿ, ನೀವು ಮನುಷ್ಯಕುಮಾರನ ರಕ್ತವನ್ನು ಕುಡಿದು ಆತನ ಮಾಂಸವನ್ನು ತಿನ್ನದೆ ಹೋದರೆ ನಿಮ್ಮಲ್ಲಿ ಜೀವ ಇಲ್ಲ. ಏನ್ರಿ ಹಂಗಂದರೆ? ಅದರ ಅರ್ಥ ಆತನು ಶಿಲುಬೆಯಲ್ಲಿ ಮಾಡಿದಂಥ ಕಾರ್ಯ, ಆತನು ಯಾವುದಕ್ಕಾಗಿ ತನ್ನ ರಕ್ತ ಸುರಿಸಿದ ಅದನ್ನು ನಮ್ಮ ಹೃದಯದಲ್ಲಿ ಅಂಗೀಕರಿಸದೆ ಹೋದರೆ ಆತನ ಮಾಂಸ ಸಿಗ್ತದ್ರಿ? ಇಲ್ಲ. ಆತನ ಪರಲೋಕಕ್ಕೆ ಏರು ಕೂತಾನ್ರಿ, ಅವನ ಕೊಂದು ತಿನ್ನಕ್ಕೆ ಬರ್ತೈತೆ ನಮ್ಗೆ? ಸಾಧ್ಯ ಇಲ್ಲ. ಅಲ್ಲಿ ಯೇಸು ಸ್ವಾಮಿ ಮಾತಿನ ಅರ್ಥ ಏನ್ರಿ? ಆತನು ಶಿಲುಬೆ ಮೇಲೆ ಏನು ಮಾಡಿದ, ನಮ್ಮ ಪಾಪಕ್ಕಾಗಿ ಏನು ತನ್ನನ್ನು ಬಲಿಯಾಗಿ ಅರ್ಪಿಸಿದ, ಅದನ್ನು ನಮ್ಮ ಹೃದಯದಲ್ಲಿ ಅಂಗೀಕರಿಸ್ಕೊಳ್ಬೇಕು. ಆತನ ರಕ್ತ ಯಾವುದಕ್ಕಾಗಿ ನಮಗಾಗಿ ಸುರಿಸಲ್ಪಟ್ಟಿದೆ ಅದನ್ನು ಅಂಗೀಕರಿಸ್ಕೊಳ್ಬೇಕು. ಶಿಷ್ಯರು ಕೆಲವರು ಅರ್ಥ ಮಾಡಿಕೊಳ್ಳಿಲ್ಲ, ಆತನ ಕೂಡ ಅಡ್ಡಾಡೋದನ್ನು ಬಿಟ್ಬಿಟ್ರು. 12 ಮಂದಿ ಅಪೊಸ್ತಲರಿಗೂ ಹೇಳ್ತಾನೆ ಯೇಸು ಸ್ವಾಮಿ, ನೀವು ಕೂಡ ಹೋಗ್ತೀರಾ? ಇಲ್ಲ ಸ್ವಾಮಿ, ನಿನ್ನ ಕಡೆ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಹೇಳಿದ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ. ಈ ದೇಹ ಪರಲೋಕಕ್ಕೆ ಏರಿ ಹೋಗುವುದನ್ನು ನೀವು ನೋಡುವಾಗ ಏನಂತೀರಿ ಎಂಬುದಾಗಿ ಅವರನ್ನು ಪ್ರಶ್ನೆ ಮಾಡೋದನ್ನು ನೋಡ್ತೇವೆ. ಅಲ್ಲಿ ಅನ್ಲೆಸ್ ಯು ಡೂ, ಈ ರೀತಿ ಮಾಡದೆ ಹೋದರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥ ಮಾತನ್ನು ನಾವು ತಿಳಿದುಕೊಳ್ಳಬೇಕು. ಅದೇ ರೀತಿ ಯೇಸು ಸ್ವಾಮಿ ಯೋಹಾನ 15:4 ಹೇಳ್ತಾನೆ, ಆತನಲ್ಲಿ ನಾವು ನೆಲೆಗೊಂಡಿರದಿದ್ದರೆ, ಅನ್ಲೆಸ್ ಯು ಆರ್ ಸ್ಟಕ್ ಟು ಹಿಮ್, ಅನ್ಲೆಸ್ ವಿ ಆರ್ ಯುನೈಟೆಡ್ ವಿತ್ ಹಿಮ್, ಆತನಲ್ಲಿ ನಾವು ಅಂಟಿಕೊಳ್ಳದೇ ಇದ್ದರೆ ಆ ಕೊಂಬೆಗಳಂತೆ ಎಸೆಯಲ್ಪಟ್ಟು ನಾಶವಾಗಿ ಹೋಗ್ತೀರಿ ಎಂಬುದಾಗಿ ಹೇಳೋದು ನೋಡ್ತೇವೆ. ಆತನಲ್ಲಿ ಅಂಟಿಕೊಳ್ಬೇಕು. ಇಲ್ಲಿ ಎಲ್ಲ ಹೇಳುವಂಥ ಮಾತುಗಳು, ಕರ್ತನ ಹೇಳುವಂಥ ಮಾತುಗಳು, ಮೊದಲೇದು ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ದೇವರ ಕಡೆಗೆ ತಿರುಗಿಕೊಳ್ಳೋದು ಅಷ್ಟೇ ಅಲ್ಲ, ನಾವು ನೋಡ್ತೇವೆ ನಾವು ಆತನಲ್ಲಿ ನೆಲೆಗೊಂಡಿರಬೇಕು. ಅಲ್ಲಿ ಹೇಳುವಂಥ ಒಂದು ಮಾತು ನಾವು ನೋಡ್ತೇವೆ, ಆತನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿದೆ. ಅಂದರೆ ಆತನು ಶಿಲುಬೆ ಮೇಲೆ ಮಾಡಿದಂಥ ಆ ಮಹಾತ್ಯಾಗ ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಂಡು, ಯೇಸು ಸ್ವಾಮಿ ನಿನ್ನನ್ನು ನಾನು ಸ್ವೀಕರಿಸ್ಕೊಳ್ತೇನೆ ಸ್ವಾಮಿ, ನೀನು ನನಗೋಸ್ಕರ ಸತ್ಯ ಎಂಬುದಾಗಿ ನಾನು ಅಂಗೀಕರಿಸ್ತೇನೆ, ನಂಬ್ತೇನೆ. ನೀನು ನನಗಾಗಿ ಸತ್ತು 3ನೇ ದಿವಸ ಜೀವಂತನಾಗಿ ಎದ್ದು ಬಂದಿ ಎಂಬುದಾಗಿ ನಂಬ್ತೇನೆ ಸ್ವಾಮಿ ಎಂಬುದಾಗಿ ನಾವು ನಂಬುದಾಗಿದ್ದರೆ
ನಾವು ನೋಡ್ತೇವೆ, ದೇವರ ರಾಜ್ಯ ಸೇರ್ತೇವೆ. ಕರ್ತನ ಈ ಒಂದು ಬರೋಣಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಬೇಕ್ರಿ. ಈ ಒಂದು ಎತ್ತಲ್ಪಡುವಿಕೆಗಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕು. ಅದು ಯಾವ ಕ್ಷಣದಲ್ಲಿ ಆಗ್ತದೆ ಗೊತ್ತಿಲ್ಲ. ಈಗ ನಾವು ಕೂತಿರುವಾಗಲೇ ಬರ್ಬೋದು, ಇವತ್ತು ರಾತ್ರಿಯೇ ಬರ್ಬೋದು, ನಾಳೆ ಬೆಳಿಗ್ಗೆ ಆಗಲಿ ಬರ್ಬೋದು. ಕರ್ತನ ಬರೋಣ ಕಳ್ಳನು ಬರುವಂತೆ ಬರ್ತದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಇಲ್ಲಿ ಪಶ್ಚಾತ್ತಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಹೇಳುವಂಥ ಮಾತೇನ್ರಿ? ಏನ್ರಿ? ಏನದು? ದೇವರ ಕಡೆಗೆ ತಿರುಗಿಕೊಳ್ಳೋದು ಎಂದನ್ರಿ? ಪಶ್ಚಾತ್ತಾಪ ಪಡ್ತೇವೆ, ಸ್ವಾಮಿ ತಪ್ಪಾಯ್ತು, ಕಣ್ಣೀರು ಸುರಿಸ್ತೇವೆ, ಕೆಲಸ ಗೋಳಾಡ್ತೇವೆ, ದುಃಖದಿಂದ ಗೋಳಾಡ್, ಸ್ವಾಮಿ ತಪ್ಪು ಮಾಡಿದೆ ಕ್ಷಮಿಸು. ದೇವರ ಕಡೆ ತಿರುಗಿಕೊಳ್ಳೋದು ಅಷ್ಟೇನಾ? ಅದನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಬೇಕು. ಯು ಹ್ಯಾವ್ ಟು ಮೇಕ್ ಅಪ್ ಯುವರ್ ಮೈಂಡ್ ನಾಟ್ ಟು ಸಿನ್. ಪಾಪ ನಾನು ಮಾಡೋದಿಲ್ಲ ಎಂಬುದಾಗಿ ಒಂದು ನಿರ್ಧಾರ ಮಾಡಬೇಕು. ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್. ಯೇಸು ಸ್ವಾಮಿಯನ್ನು ಹಿಂಬಾಲಿಸೋದಕ್ಕೆ ನನ್ನನ್ನು ಒಪ್ಪಿಸಿಕೊಂಡಿದ್ದೇನೆ, ನಿರ್ಧರಿಸಿದ್ದೇನೆ, ಹಿಂತಿರುಗಿ ನಾನು ನೋಡುವುದಿಲ್ಲ. ಆ ಒಂದು ನಿರ್ಧಾರ ನಮ್ಮ ಹೃದಯದಲ್ಲಿ ಬರಬೇಕ್ರಿ. ಇವತ್ತೇನಾದರೂ ಹೊಲಸು ನಾನು ಕಂಪ್ಯೂಟರ್ನಲ್ಲಿ, ಮೊಬೈಲ್ನಲ್ಲಿ, ಟಿ ವಿಯಲ್ಲಿ ನೋಡ್ತಾ ಇರೋದಾಗಿದ್ದರೆ ಅದನ್ನು ಬಿಟ್ಟು ತಿರುಗಿಕೊಳ್ಬೇಕು. ನಿಮ್ಮ ಬೆರಳು ಅದನ್ನು ಒತ್ತುವುದಕ್ಕೆ ಹೋಗಬಾರ್ದ್ರೆ ಅಲ್ಲೇ. ನಿಮ್ಮ ಮನಸ್ಸನ್ನು ದೃಢ ಮಾಡಿಕೊಳ್ಳ್ರಿ. ನಿಮ್ಮ ಮನಸ್ಸು, ನಾನು ಅದನ್ನು ಮಾಡುವುದಿಲ್ಲ, ಆ ಹೊಲಸಿಗೆ ನಾನು ಹೋಗುವುದಿಲ್ಲ ಎಂಬುದಾಗಿ ಮನಸ್ಸನ್ನು ದೃಢ ಮಾಡಿಕೊಳ್ಳ್ರಿ. ತಿರುಗಿಕೊಳ್ಳ್ರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ದೇವ್ರ ಕಡೆ ತಿರುಗಿಕೊಂಡ್ಮೇಲೆ ನಮ್ಮ ದೃಷ್ಟಿ ಎಲ್ಲಿರ್ತದೆ ರೀ? ದೇವ್ರ ಮೇಲೆ ಇರ್ತದೆ, ಪಾಪದ ಕಡೆಗಿಲ್ಲ. ಯೇಸು ಸ್ವಾಮಿ ಹೇಳ್ತಾನೆ ರೀ, ತನ್ನ ಬರೋಣದ ಬಗ್ಗೆ ಹೇಳ್ತಾ ಇರುವಾಗ ಒಂದು ಸಂಗೀತ, ಲೋಟನ ಹೆಂಡತಿಯನ್ನು ಜ್ಞಾಪಕ ಮಾಡಿಕೊಳ್ರಿ. ಲೋಟನ ಹೆಂಡತಿಯನ್ನು ಜ್ಞಾಪಕ ಮಾಡಿ. ಬಹುಶಃ ಲೂಕ 17 ಇದೆ ನೋಡ್ರಿ. ಲೂಕ 17:32. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳ್ರಿ. ಯಾರೀ ಲೋಟನ ಹೆಂಡತಿ? ಪಕ್ಕನೇ ಅವರು ಇರುವಂಥ ಪಟ್ಟಣ ಸೊದೋಮ್, ಗೊಮೋರ್, ಚೋಗೋರ್, ಅದ್ಮಾಯಮ್ ಎಂಬ ಈ ಪಟ್ಟಣಗಳ ಮೇಲೆ ದೇವರು ಬೆಂಕಿ ಸುರಿಸಿ ನಾಶ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ. ಹಾಗೆ ದೇವರು ಹೇಳ್ತಾನೆ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು, ಇಲ್ಲಿ ನಿಂದಿರಬೇಡ. ರಾತ್ರಿ ಆಗಿದೆ, ಕತ್ತಲಿದೆ, ಹೊರಗಡೆ ಆ ಒಂದು ದುಷ್ಟ ಜನರು ಮನೆ ಸುತ್ತಿಕೊಂಡಿದ್ದಾರೆ, ನಾನು ಹೆಂಗೆ ಓಡೋಗ್ಲಿ? ಹೇಳ್ತಾನೆ, ಇಲ್ಲಿಂದ ಹುಡುಗು. ಆ ದೇವದೂತರು ಅವ್ರನ್ನ ಕೈ ಹಿಡಿದು ಎಳೆದುಕೊಂಡು ಬಂದು ಊರ ಹೊರಗೆ ಬಿಟ್ಟರು. ಹೇಳ್ತಾನ, ಹಿಂತಿರುಗಿ ನೋಡಬೇಡ. ಎಲ್ಲ ಬೆಳ್ಳಿ ಬಂಗಾರ, ಆಸ್ತಿ, ಹೊಲ, ಮನೆ ಎಲ್ಲ ಬಿಟ್ಟು ಓಡೋಗ್ಬೇಕು. ಇಷ್ಟು ವರ್ಷಗಳಲ್ಲಿ ಏನೆಲ್ಲ ಗಳಿಸಿದೆ ಎಲ್ಲ ಬಿಟ್ಟು ಓಡೋಗ್ಬೇಕು. ಲೋಟನ ಹೆಂಡತಿಗೆ ಬಹಳ ತೊಂದರೆ ಆಯಿತು, ನಾ ಹೆಂಗೆ ಎಲ್ಲ ಬಿಟ್ಟು ಹೋಗ್ಲಿ? ಅದೇ ರೀತಿ ಕರ್ತನು ಮುಂಬರುವಂಥ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವಿಕೆ ನಮಗೆ ಕರೆ ಕೊಡ್ತಾ ಇದ್ದಾನೆ. ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊ. ಥೆಸಲೋನಿಕದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಓದಿಬಿಟ್ಟು ನಾವು ತಿರುಗಿ ಲೋಟನ ಹೆಂಡತಿಗೆ ಬರೋಣ. ಥೆಸಲೋನಿಕದವ್ರು ಬರೆದ ಪತ್ರಿಕೆ, ಅದರ ಮೊದಲನೆಯ ಪತ್ರಿಕೆ, ಅದರ ಮೊದಲನೆಯ ಅಧ್ಯಾಯ, 9-10 ವಚನ ನಾವು ಓದಿಕೊಳ್ಳೋಣ. ನಾವು ನಿಮ್ಮಲ್ಲಿಗೆ ಬಂದಾಗ ನೀವು ಎಂಥ ಮನಸ್ಸಿನಿಂದ ನಮ್ಮ ಬೋಧನೆಯನ್ನು ಕೇಳಿದರೋ ಅದನ್ನು ಕುರಿತು ಅಲ್ಲಿಯ ಜನರು ತಾವೇ ಹೇಳುತ್ತಾರೆ. ಅದು ಮಾತ್ರವಲ್ಲದೆ ನೀವು ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯ ದೇವರನ್ನು ಸೇವಿಸಿದರಾದ್ರಿಂತಲೂ ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದಂಥ ಆಕಾಶದೊಳಗಿಂದ ಬರುವಂಥ ಆತನ ಕುಮಾರನನ್ನು ಎದುರು ನೋಡುವರಾಗಿರಂತಲೂ ತಿಳಿಸುತ್ತಾರೆ. ಈ ಯೇಸು ಮುಂದೆ ಬರುವ ದೇವರ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ಈ ಯೇಸು ನಮ್ಮನ್ನು ಮುಂಬರುವ ದೇವರ ಕೋಪದಿಂದ ತಪ್ಪಿಸುವಾತನು. ಇಲ್ಲಿ ಆ ದೇವರ ಕೋಪದಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಲೋಟನ ಹೆಂಡತಿಗೆ ಹೇಳಿರುವಾಗ ನಾವು ನೋಡ್ತೇವೆ, ಅಲ್ಲಿ ಓಡ್ತಾ ಇರುವಾಗ ಅವಳು ಎಲ್ಲ ಬಂಗಾರ ಅಲ್ಲೇ ಬಿಟ್ಟು ಬಂದೆ, ಎಲ್ಲ ಆಸ್ತಿಯಲ್ಲೇ ಬಿಟ್ಟು ಬಂದೆ, ಅಂತಹ ಸುಖಕರವಾದ ಉತ್ತಮವಾದ ದೊಡ್ಡ ಮನೆ,
ಕಟ್ಟಿಗೆಯ ಹಲಿಗೆಗಳನ್ನು ಕಂಡ ಬಹಳ ಲಕ್ಸುರಿ ಆಗಿರುವಂಥ ಮನೆ ಬಿಟ್ಟು ಓಡಿ ಹೋಗ್ತಾ ಇದ್ದೇನಲ್ಲ ಎಂಬುದಾಗಿ ಅವಳು ಹಿಂತಿರುಗಿ ನೋಡಿದಳು. ನಮ್ಮ ಮನಸ್ಸು ಎಲ್ಲಿದೆ? ನಮ್ಮ ಮನಸ್ಸು ಎಲ್ಲಿದೆ? ಯಾವುದೋ ಲೌಕಿಕವಾದ ಸಂಗತಿಗಳ ಮೇಲಿದೆಯಾ? ಲೋಟನ ಹೆಂಡತಿಯನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ನಾವು ದೇವರ ಕಡೆಗೆ ನಾವು ಮುಖ ಮಾಡಿರುವಾಗ ಅದನ್ನು ಬಿಟ್ಟು ನಾವು ಹಿಂದೆ ಪಾಪದ ಕಡೆಗೆ, ಸಂಗತಿಗಳಿಗೆ ತಿರುಗಿ ನೋಡಬಾರ್ದು. ಅಲ್ಲಿ ಹೇಳ್ತಾನೆ, ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ರು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಪಶ್ಚಾತ್ತಾಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಅದು ಮೊದಲನೇ ಹೆಜ್ಜೆ. ಮೊದಲನೇ ಹೆಜ್ಜೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕಾದದ್ದು. ಇಲ್ಲಿ ಯೇಸು ಇರಬೇಕ್ರಿ ನಮ್ಮ ಹೃದಯದಲ್ಲಿ. ಇಲ್ಲಿ ಯೇಸು ಇಲ್ಲದೆ ಇದ್ದರೆ ಈ ಆತ್ಮ ದೇಹ ಯೇಸು ಸ್ವಾಮಿ ಬರುವಾಗ ಎತ್ತಲ್ಪಡುವುದಿಲ್ಲ. ಆತನ ಎತ್ತಲ್ಪಡುವಿಕೆಗೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ಆತನ ಬರೋಣ ಹತ್ತಿರವಾಗಿರುವಂಥ ಈ ದಿವಸಗಳಲ್ಲಿ ನಮ್ಮನ್ನು ದೇವರೇ ಪ್ರಾರ್ಥನೆ ಮಾಡುತ್ತಾ, ಸ್ವಾಮಿ ನಾನು ಬಿಡಲ್ಪಡಬಾರ್ದು, ನಾನು ಬಿಡಲ್ಪಡಬಾರ್ದೆಂಬುದಾಗಿ ನಮ್ಮನ್ನು ನಾವು ಎಚ್ಚರಿಕೆಯಿಂದ ಇರಬೇಕು. ಒಂದು ಕ್ಷಣ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾನು ಏನಾದರೂ ಗುಪ್ತ ಪಾಪದಲ್ಲಿ ಒಳಗಾಗಿದ್ದೇನೋ? ನನ್ನ ಮನಸ್ಸು ಸರಿಯಾಗಿದೆಯಾ? ಯೇಸು ಸ್ವಾಮಿ ಹೇಳಿದ, ಒಬ್ಬ ಸ್ತ್ರೀಯನ್ನು ಒಂದು ಕೆಟ್ಟಾದ ದೃಷ್ಟಿಯಿಂದ ನೀನು ನೋಡೋದಾಗಿದ್ದರೆ ಆಗಲೇ ಮನಸ್ಸಿನಲ್ಲಿ ವ್ಯಭಿಚಾರ ಮಾಡಿದಿ. ಅದೇ ರೀತಿ ಸ್ತ್ರೀಯರಿಗೂ ಅದು ಅನ್ವಯವಾಗಿದೆ. ಒಂದು ವೇಳೆ ನೀವು ಒಬ್ಬ ಪುರುಷನನ್ನು ತಪ್ಪಾದ ದೃಷ್ಟಿಯಿಂದ ನೋಡೋದಾಗಿದ್ದರೆ ನೀವು ತಪ್ಪು ಮಾಡಿದ್ದೀರಿ. ವಿಶೇಷವಾಗಿ ಮದುವೆಯಾದಂಥ ಸ್ತ್ರೀ ಪುರುಷರೇ, ಆತನು ಹೇಳುವ ರೀತಿಯಲ್ಲಿ ನಮ್ಮ ಜೀವನ ಸಂಗಾತಿಗಳನ್ನು ಸರಿಯಾಗಿ ನಾವು ಪ್ರೀತಿ ಮಾಡ್ತಾ ಇದ್ದೇವಾ? ನಮ್ಮ ಮನಸ್ಸು ನಮ್ಮ ಜೀವನ ಸಂಗಾತಿ ಮೇಲೆ ಮಾತ್ರ ಇದೆಯೋ ಅಥವಾ ತಪ್ಪಿ ಬೇರೆ ಕಡೆ ಹೋಗ್ತಾ ಇದೆಯೋ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ್ರಿ. ನಮ್ಮನ್ನು ಶುದ್ಧ ಮಾಡಿಕೊಳ್ಳೋಣ, ಸಿದ್ಧ ಮಾಡಿಕೊಳ್ಳೋಣ್ರಿ. ನಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳೋಣ. ಈ ದಿವಸಗಳು ಬಹಳ ಕೆಟ್ಟದವಳಾಗಿರೋದ್ರಿಂದ ಜನರು ಪಾಪದಲ್ಲಿ ಹೋಗೋದಕ್ಕೆ ಬಹಳ ಸರಳದ ರೀ. ಯಾಕೆಂದ್ರೆ ಅವರು ಮಾಡ್ತಾ ಇರ್ತಾರೆ, ನೀನು ಬಾ ಅಂತ ಕರ್ಕೊಂಡು ಹೋಗ್ತಾರೆ. ವಿಶ್ವಾಸಿಗಳಾದ ನಾವು, ನಮ್ಮ ಜೀವನ ಬದಲಾಗಿದೆ, ನಮಗೆ ಹೊಸ ಜೀವನ ಕೊಡಲ್ಪಟ್ಟಿದೆ. ಈಗ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹಳೆಯದೆಲ್ಲ ಹೋಯಿತು, ಎಲ್ಲ ನೂತನ ಆಯಿತು. ಈಗ ನಮಗೆ ಪಾಪ ಮಾಡೋದು ಸರಳ ಅಲ್ಲ, ಕಷ್ಟ ಆಗ್ತದೆ. ನಾವು ಪಾಪ ಮಾಡೋದು ಸರಳ ಅಲ್ರಿ. ಈಗ ಒಂದು ಕುರಿ ಒಂದು ಕೆಸರಿನಲ್ಲಿ ಬಿದ್ದರೆ ಏನು ಮಾಡ್ತದ್ರಿ? ಕೂಗಿಕೊಳ್ತದ? ಅದು ಕೂಗ್ತದೆ ರೀ. ನಾನು ಯಾರಾದರೂ ಬಿಡಿಸ್ರಿ, ಎತ್ತರಿ ಎಂಬುದಾಗಿ ಅದು ಕೂಗ್ತದೆ. ಅದೇ ರೀತಿಯಾಗಿ ನಾವು ನೋಡ್ತೇವೆ, ಒಂದು ವೇಳೆ ಹಂದಿ ಕೆಸರಿನಲ್ಲಿ ಬಿದ್ದರೆ ಏನು ಮಾಡ್ತೈತ್ರಿ? ಭಾಳ ಆರಾಮೈತಪ್ಪ, ಇಲ್ಲೇ ತಂಪೈತಿಲ್ಲ ಅನ್ಸುತ್ತೆ. ಅದು ಅಲ್ಲೇ ಮಲಗಬೇಕೆಂಬಾಗ ನೋಡ್ತೈತ್ರಿ. ಅದಕ್ಕೆ ವಾಸನೇನು ಅದಕ್ಕೆ ಇದು ಮಾಡಲ್ಲ, ಏನು ಮಾಡಂಗಿಲ್ಲ, ಕೇರ್ ಮಾಡಂಗಿಲ್ಲ ರೀ. ಆ ಹೊಲಸಿನಲ್ಲೇ ಮಕ್ಕೊಳ್ತೈತ್ರಿ. ನಾವೇನಾಗಿದ್ದೇವೆ? ನಾವು ಆತನ ಕುರಿಗಳಾಗಿದ್ದೇವೆ. ನಮ್ಮಲ್ಲಿ ಹಂದಿ ಸ್ವಭಾವ ಇಲ್ಲ, ನಮ್ಮಲ್ಲಿ ಕುರಿಯ ಸ್ವಭಾವ ಇದೆ. ನಾವು ಆತನ ಕುರಿಗಳೆಂಬುದಾಗಿ ಆತನ ಅದಕ್ಕೋಸ್ಕರ ಕರ್ತನ ಹೇಳ್ತಾನೆ ರೀ. ನಾನು ಒಳ್ಳೆಯ ಕುರುಬನ ಎಂಬುದಾಗಿ ಅದಕ್ಕಾಗಿ ಕರ್ತನ ಹೇಳ್ತಾನೆ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದನ್ನು ನೋಡ್ತೇವೆ. ಆದ ಕಾರಣ ಇಲ್ಲಿ ಕರ್ತನ ಬರೋಣಕ್ಕೋಸ್ಕರ ಸಿದ್ಧವಾಗಿರುವಂಥ ಮೊದಲನೇ ಹೆಜ್ಜೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಆತನ ರಾಜ್ಯಕ್ಕೆ ನಾವು ಬಾಧ್ಯರಾಗಬೇಕಾಗಿರುವುದು ನಾವು ನೋಡ್ತೇವೆ. ನನ್ನ ಪ್ರಿಯ ಸಹೋದರರು, ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ನಿಜವಾದ ಪಶ್ಚಾತ್ತಾಪ ಇದೆ? ನಿಜವಾದ ಪಶ್ಚಾತ್ತಾಪ. ನಾವು ಕಣ್ಣೀರು ಸುರಿಸ್ತೇವೆ, ತಪ್ಪು ಮಾಡಿದೆ ಸ್ವಾಮಿ ಅಂತ ಹೇಳಿ ಮತ್ತೆ ಅದ್ರಾಗ ಹೋಗ್ತೇವಾ? ನಾಯಿ ಕಕ್ಕಿದ್ದನ್ನು ತಿರುಗಿ ತಿನ್ನುವ ಹಾಗೆ ನಾವು ತಿರುಗಿ ಹೊಲಸಿಗೆ ನಾವು ಹೋಗ್ತೇವ? ನಾವು
ಬೇಡ ಅಂತ ಬಿಟ್ಟದ್ದನ್ನು, ಹೊಲಸಾದದ್ದನ್ನು ತಿರುಗಿ ನಾವು ಕೈ ಹಚ್ಚಲಿಕ್ಕೆ ಹೋಗ್ಬಾರ್ದು ರೀ. ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಳ್ಬೇಕು, ನಮ್ಮನ್ನು ಶುದ್ಧಗೊಳಿಸಬೇಕು. ಆದ ಕಾರಣ ಯೇಸು ಸ್ವಾಮಿ ಹೇಳಿದಂಥ ಮೊದಲನೇ ಸುವಾರ್ತೆ, ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಕರ್ತನು ನಿನಗೆ ಅನೇಕ ಇರುವಂಥ ಅಡ್ಡಿಗಳನ್ನು ನೀನು ಯಾವಾಗ ಸರಿಯಾಗಿ ನಿನ್ನ ಜೀವನ ಮಾಡಿಕೊಳ್ತೀಯೋ, ನಿನ್ನ ಜೀವನದಲ್ಲಿರುವಂಥ ಅನೇಕ ಅಡ್ಡಿಗಳನ್ನು ಕರ್ತನು ತಾನೇ ಮುರಿದು ಹಾಕ್ತಾನೆ ರೀ. ಅವುಗಳ ಬಗ್ಗೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ಅದರ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋಗ್ಬೇಡ್ರಿ. ಆದರೆ ನಾನೇನು ಮಾಡಬೇಕು? ದೇವರ ಕಡೆ ತಿರುಗಿಕೊಳ್ಬೇಕು. ತಿರುಗಿ ನಾನು ಅದಕ್ಕೆ ಕೈ ಹಾಕಬಾರ್ದು, ತಿರುಗಿ ಹೊಲಸಿಗೆ ನಾನು ಕೈ ಹಾಕಬಾರ್ದು ಎಂಬುದಾಗಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ, ನಿರ್ಧಾರ ಮಾಡಿಕೊಳ್ಳೋಣ. ನನ್ನ ನಾಲಿಗೆ ಶುದ್ಧ ಆಗಿದೆಯಾ? ನನ್ನ ಬಾಯಲ್ಲಿ ಶುದ್ಧವಾದ ಮಾತುಗಳು ಬರ್ತವ? ಶುದ್ಧ ಕಾಯ್ಕೊಂಡಿರ್ತೇವೆ, ಸಿಟ್ಟು ಬಂದಾಗ ಏನು ಬರ್ತದೆ ಬಾಯಲ್ಲಿ ಗೊತ್ತಿಲ್ಲ. ವಾಕ್ಯ ಹೇಳ್ತದೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ. ಹತೋಟಿ ಇರಬೇಕು, ಅದರ ಮೇಲೆ ಹತೋಟಿ, ನಿಮ್ಮ ನಾಲಿಗೆ ಮೇಲೆ ಹತೋಟಿ ಇರಬೇಕು. ನಿಮಗೆ ಗೊತ್ತಿಲ್ಲ, ಆ ಸಿಟ್ಟಿನಲ್ಲಿ ನೀವು ಮಾತಾಡುವಂಥ ಮಾತು ನಿಮ್ಮ ಪ್ರಿಯರನ್ನು, ಹತ್ತಿರದವ್ರನ್ನು ಎಷ್ಟರ ಮಟ್ಟಿಗೆ ನೋಯಿಸ್ತದೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲ. ಅದು ಅವ್ರನ್ನ, ನಿಮ್ಮ ಹತ್ತಿರದವನ್ನ ಪ್ರಿಯರನ್ನು ನಿಮ್ಮಿಂದ ದೂರ ಮಾಡ್ತಾ ಹೋಗ್ತದೆ. ಲೋಕದವರೇ ಏನು ಮಾಡ್ತಾರೆ? ಕೋಪವನ್ನು ಹೇಗೆ ಹತೋಟಿಲಿ ಇಟ್ಕೊಳ್ಬೇಕೆಂಬುದಾಗಿ ಪ್ರಯತ್ನಿಸ್ತಾರೆ. ಅದಕ್ಕೆ ಆ್ಯಂಗರ್ ಮ್ಯಾನೇಜ್ಮೆಂಟ್ ಅಂತಂದ್ರೆ, ಆ್ಯಂಗರ್ ಮ್ಯಾನೇಜ್ಮೆಂಟ್. ನಿಮ್ಮ ಸಿಟ್ಟನ್ನು ಮ್ಯಾನೇಜ್ ಮಾಡ್ತಾ ಇದೆಯಾ? ಆ್ಯಂಗರ್. ಅದಕ್ಕಾಗಿ ದೇವ್ರು ಹೇಳ್ತಾನೆ ರೀ, ನಿಮ್ಮ ಸಿಟ್ಟು ಸೂರ್ಯನ ಮುಣುಗೋದ್ರೊಳಗಾಗಿ ಮಾಯಾಗಲಿ. ಅದಕ್ಕೇನು ಹೇಳ್ತಾನೆ ರೀ ದೇವರು? ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ನಾವು ಕೋಪವನ್ನು ಇಟ್ಕೊಳ್ತಾ ಇದ್ದರೆ ಸೈತಾನನಿಗೆ ಅವಕಾಶ ಕೊಡ್ತಾ ಇದ್ದೇವೆ. ಕೋಪಕ್ಕೆ ನಮ್ಮ ಹತೋಟಿ ಒಪ್ಪಿಸಿಬಿಟ್ರೆ ಆತನು ಹತೋಟಿ ತೊಗೊಳ್ತಾನೆ. ಸೈತಾನ್ ತಗೊಂಡು ತನ್ನ ಮನಸ್ಸು ಬಂದಾಗೆ ನಮ್ಮ ನಾಲಿಗೆಯಿಂದ ಏನೇನೋ ನುಡಿಸಿಬಿಡ್ತಾನೆ. ಅದು ನಮ್ಮ ಪ್ರಿಯರುಗಳಿಗೆ ಭಾಳ ನೋವುಂಟು ಮಾಡಿ ಅವ್ರು ನಮ್ಮಿಂದ ಸಾವಕಾಶ ದೂರವಾಗುವಂತೆ ಮಾಡ್ತದ್ರಿ. ಆದ ಕಾರಣ ಅಲ್ಲಿ ನಮ್ಮ ಸಿಟ್ಟು, ನಮ್ಮ ನಾಲಿಗೆಯಲ್ಲಿ ಶುದ್ಧತೆ ಇದೆಯೋ, ನಮ್ಮ ಕಣ್ಣುಗಳಲ್ಲಿ ಶುದ್ಧತೆ ಇದೆಯೋ, ನಮ್ಮ ಮನಸ್ಸುಗಳು, ನಮ್ಮ ಕಲ್ಪನೆಗಳೇನು ಮಾಡ್ತಾ ಇವೆ? ತಪ್ಪಾದ ಕಲ್ಪನೆ ಮಾಡ್ತಾ ಇದೆಯೋ? ಯವನಸ್ಥನೇ ಅಥವಾ ಮದುವೆಯಾದ ಪುರುಷನೇ, ನಿನ್ನ ಕಲ್ಪನೆಯಲ್ಲಿ ಬೇರೆ ಸ್ತ್ರೀ ಬಗ್ಗೆ ವಿಚಾರ ಮಾಡ್ತಾ ಇದೆಯಾ? ನಿನ್ನ ಕಲ್ಪನೆ ಶುದ್ಧವಾಗಿದೆಯಾ? ಸಹೋದರಿ, ನಿನ್ನ ಮನಸ್ಸಿನೊಳಗೆ ಬೇರೆ ಪುರುಷನ ಬಗ್ಗೆ ವಿಚಾರ ಮಾಡ್ತಾ ಇದೆಯಾ? ನಿಮ್ಮ ಮನಸ್ಸುಗಳನ್ನು ಶುದ್ಧಪಡಿಸಿಕೊಳ್ರಿ, ಪರಿಶುದ್ಧಗೊಳಿಸಿಕೊಳ್ರಿ. ಅಲ್ಲಿ ಕರ್ತನು ಹೇಳುವಂಥ ಮಾತು ನಾವು ನೋಡ್ತೇವೆ, ದೇವರ ಕಡೆ ತಿರುಗಿಕೊಳ್ಳಿರಿ. ಅನೇಕ ಬೇರೆ ಬೇರೆ ಮಾತುಗಳು ಮಾಡದೆ ಹೋದರೆ, ನೀನು ಹೊಸದಾಗಿ ಹುಟ್ಟದೆ ಹೋದರೆ, ನೀನು ದೇವರ ಕಡೆಗೆ ತಿರುಗಿಕೊಂಡು ಚಿಕ್ಕ ಮಕ್ಕಳಂತಾಗದೆ ಹೋದರೆ ದೇವರ ರಾಜ್ಯ ಸೇರ್ತಿಲ್ಲ. ನೀವು ದೇವರ ಕಡೆ ತಿರುಗಿಕೊಳ್ಳದೆ ಹೋದರೆ ಅವರಂತೆ ಹಾಳಾಗಿ ಹೋಗುವರೆಂಬ ಮಾತು ಅದು ಎಷ್ಟು ಸತ್ಯ. ಆದ ಕಾರಣ ಈ ಮಾತುಗಳು ನಮ್ಮನ್ನು ಸರಿಪಡಿಸಿಕೊಳ್ಳೋದಕ್ಕಾಗಿ ದೇವರು ಆತನು ತನ್ನ ವಾಕ್ಯದ ಮೂಲಕ ಮಾತಾಡ್ತಾನೆ ರೀ, ತನ್ನ ಆತ್ಮದ ಮೂಲಕ ಮಾತಾಡ್ತಾನೆ ರೀ. ಸಹೋದರ ಸಹೋದರಿ, ಒಬ್ಬನು ಬಂದು ನಿಮ್ಮ ಮಕ್ಕಳ ಮೇಲೆ ಹೊಡೆದರೆ, ನೀನು ಇನ್ನೊಂದಕ್ಕೆ ಏನೇನು ಕೊಟ್ಟರೆ ಅದೇನೋ ತಪ್ಪಲ್ಲ. ಆ ವ್ಯಕ್ತಿಯ ಜೀವನದಲ್ಲಿ ಅದು ಕಾರ್ಯ ಮಾಡ್ತದೆ. ನಿನ್ನ ಒಳ್ಳೆಯತನ ಆ ವ್ಯಕ್ತಿಯನ್ನು ಬದಲಾಯಿಸ್ತದೆ. ನಿಮ್ಮನ್ನು ಶಪಿಸೋರನ್ನು ನೀವು ಆಶೀರ್ವಾದ ಮಾಡುವಾಗ ಏನಾಗ್ತದ್ರಿ? ಅಲ್ಲಿ ಅವರಲ್ಲಿ ಬದಲಾವಣೆ ಆಗ್ತದ್ರಿ. ನಾವು ಅನೇಕ ಸಾರಿ ಯೋಚನೆ ಮಾಡ್ತೇವೆ, ನಾನು ಮುಯಿ ತೀರಿಸ್ತೇನೆ, ಆ ವ್ಯಕ್ತಿಗೆ ನಾನು ಮುಯಿ ತೀರಿಸ್ತೇನೆ ಎಂಬುದಾಗಿ. ನಾವು ಮುಯಿ ತೀರಿಸುವಂಥ ದೇವರ ಕೆಲಸ ನಮ್ಮ ಕೈಯಲ್ಲಿ ತೆಗೆದುಕೊಳ್ಳುವಾಗ ದೇವರು ಹಿಂದೆ ಸರಿದು ಬಿಡ್ತಾನೆ ರೀ. ಬಿಟ್ಬಿಡ್ರಿ, ಮುಯಿ ತೀರಿಸೋದನ್ನು ದೇವ್ರಿಗೆ ಬಿಡ್ರಿ. ನಿಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಆ ವ್ಯಕ್ತಿಗಳನ್ನು ಕ್ಷಮಿಸ್ರಿ. ಕರ್ತನು ಹೇಳಿದ ಮಾರ್ಗದಲ್ಲಿ ನಾವು ನಡೆಯೋಣ. ಕರ್ತನು ಹೇಳಿದ ಮಾರ್ಗದಲ್ಲಿ ನಡೆಯೋಣ, ಲೋಕದ ಮಾರ್ಗದಲ್ಲಿ ಅಲ್ಲ. ಆದ ಕಾರಣ ಯೇಸು ಸ್ವಾಮಿ ಜೀವಕ್ಕೆ ಹೋಗುವಂಥ ಮಾರ್ಗ ಅದು ಇಕ್ಕಟ್ಟಾದ ಮಾರ್ಗ, ಬಾಗಿಲು ಬಿಕ್ಕಟ್ಟು, ಮಾರ್ಗ ಇಕ್ಕಟ್ಟು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಅದರಲ್ಲಿ ಪ್ರವೇಶಿಸೋರು ಸ್ವಲ್ಪ ಜನ.
ಆ ಸ್ವಲ್ಪ ಜನರಲ್ಲಿ ನೀವಿದ್ದೀರಿ. ನೀವು ಆ ಒಂದು ಸಂಗತಿಯನ್ನು ಬಿಟ್ಟು ಕೂಡ ನೀವು ತೊಲಗಬೇಡ್ರಿ. ಇಲ್ಲಿ ಮೊದಲನೇ ಹೆಜ್ಜೆ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಲಿ. ಇಲ್ಲಿ ಯಾರಾದರೂ ನಾನು ಯೇಸುವನ್ನು ಇನ್ನೂ ಸ್ವೀಕಾರ ಮಾಡಿಕೊಂಡಿಲ್ಲ, ಯೇಸು ನನ್ನ ಹೃದಯದಲ್ಲಿ ಇಲ್ಲ ಎಂಬುದಾಗಿದ್ದರೆ 2 ಕೊರಿಂಥ 13:5 ಹೇಳ್ತದ್ರಿ, ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ, ಸ್ವರ್ಗ ರಾಜ್ಯ ಸೇರುವುದಕ್ಕೆ ನಾವು ಅಯೋಗ್ಯರು. ಆದ ಕಾರಣ ಈ ಸಮಯದಲ್ಲಿ ನಾವು ತಲೆಬಾಗಿ, ಯಾರಾದರೂ ಯೇಸು ನಾನು ಇನ್ನೂ ಸ್ವೀಕಾರ ಮಾಡಿಕೊಳ್ಳಿಲ್ಲ, ಯೇಸು ನನ್ನ ಹೃದಯದಲ್ಲಿ ಇಲ್ಲ ಎಂಬುದಾಗಿ ಅನಿಸಿದ್ರೆ ಇವತ್ತು ನನ್ನೊಡನೆ ಈ ಪ್ರಾರ್ಥನೆಯನ್ನು ಹೇಳ್ರಿ. ಕಣ್ಣು ಮುಚ್ಚಿ, ಯೇಸು ಸ್ವಾಮಿ, ನಾನು ಪಾಪಿ ಎಂದು ಒಪ್ಪಿಕೊಳ್ತೇನೆ, ನನ್ನ ಪಾಪಗಳನ್ನು ಕ್ಷಮಿಸು, ನಿನ್ನ ರಕ್ತದ ಮೂಲಕ ನನ್ನೆಲ್ಲ ಅಪರಾಧಗಳನ್ನು ಅಳಿಸಿಬಿಡು. ಯೇಸು ಸ್ವಾಮಿ, ನಾನು ನನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತೇನೆ, ನಿನ್ನ ಕಡೆಗೆ ತಿರುಗಿಕೊಡುತ್ತೇನೆ. ನೀನು ನನಗಾಗಿ ಸತ್ತು 3ನೇ ದಿವಸ ಜೀವಂತನಾಗಿ ಎದ್ದು ಬಂದಿ ಎಂದು ನಂಬುತ್ತೇನೆ. ಯೇಸು ಸ್ವಾಮಿ, ನನ್ನ ಹೃದಯದಲ್ಲಿ ಬಾ, ನೀನೇ ನನ್ನ ಕರ್ತನು, ನನ್ನ ರಕ್ಷಕನು, ನನ್ನ ದೇವರು, ನನ್ನ ಒಡೆಯನು ಆಗಿರು. ಯೇಸು ಸ್ವಾಮಿ, ಈಗ ನನ್ನ ಹೃದಯದಲ್ಲಿ ಬಂದದ್ದಕ್ಕಾಗಿ ನಿನಗೆ ಸ್ತೋತ್ರ. ಸ್ವರ್ಗ ರಾಜ್ಯದಲ್ಲಿ ನನ್ನ ಹೆಸರನ್ನು ಬರೆದದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ನಾವು ಚಪ್ಪಾಳೆ ತಟ್ಟಿ ಕರ್ತನನ್ನು ಸ್ತುತಿಸೋಣ. ದೇವರೇ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಸ್ವಾಮಿ, ನನಗೆ ಸ್ತೋತ್ರ. ಈ ಸಮಯದಲ್ಲಿ ನಾವು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡಿರುವಾಗ ಮುಂದಿನ ಹೆಜ್ಜೆ ಏನ್ರಿ? ಪಶ್ಚಾತ್ತಾಪಟ್ರಿ, ದೇವ್ರ ಕಡೆ ತಿರುಗಿಕೊಂಡಿರಿ. ಮುಂದಿನ ಹೆಜ್ಜೆ ಏನ್ರಿ? ಮತ್ತಾಯ 18 ಮತ್ತಾಯ 28-19 ಏನು ಹೇಳ್ತೈತ್ರಿ? ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆತ್ಮಶಕ್ತಿಯನ್ನೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನೆ. ಏನ್ರಿ? ದೀಕ್ಷಾ ಸ್ನಾನ. ನಾನು ದೇವರ ಕಡೆಗೆ ತಿರುಗಿಕೊಂಡ ಮೇಲೆ ಒಂದು ಸಾಕ್ಷಿಯಾಗಿ ದೇವರ ಕಡೆಗೆ ತಿರುಗಿಕೊಂಡಿದ್ದೇನೆ, ಪಾಪದ ಪಾಲಿಗೆ ನಾನು ಸತ್ತಿದ್ದೇನೆ ಎಂಬುದಾಗಿ ತೋರಿಸೋದಕ್ಕಾಗಿ ಏನು ಮಾಡ್ತೀವಿ? ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುತ್ತೇವೆ. ಇದೆಂಥ ಸ್ನಾನ ರೀ? ಯಾರಾದರೂ ಬಂದು ನಿಮ್ಗೆ ಸ್ನಾನ ಮಾಡಿಸ್ತಾರಾ? ಇಲ್ಲ. ಅದು ನಾವು ನೀರಿನಲ್ಲಿ, ದೇವರ ಸೇವಕರೊಂದಿಗೆ ನೀರಿನಲ್ಲಿ ಇಳಿಯುವಾಗ ನಾವು ಕರ್ತನನ್ನು ಅರಿಕೆ ಮಾಡಿ, ಆತ ನನಗಾಗಿ ಸತ್ತನು, 3ನೇ ದಿವಸದ ಜೀವಂತನಾಗಿ ಎದ್ದು ಬಂದನು ಎಂಬುದಾಗಿ, ನನ್ನ ಪಾಪದ ಪಾಲಿಗೆ ನಾನು ಸತ್ತಿದ್ದೇನೆ, ನಾನು ಇನ್ನು ಮುಂದೆ ದೇವರಿಗಾಗಿ ಜೀವಿಸ್ತೇನೆ ಎಂಬುದಾಗಿ ಹೇಳಿ ನಾವು ನೀರಿನಲ್ಲಿ ಮುಳುಗಿ ಹೊರಗೆ ಬರುವಾಗ ಹೊಸಬರಾಗಿ, ಕರ್ತನಿಗಾಗಿ ಜೀವಿಸೋದಕ್ಕಾಗಿ ಹೊಸಬರಾಗಿ ನಾವು, ಅದನ್ನೇ ಮಾರ್ಕ 16:16 ನಾವು ಓದ್ತೇವೆ. ಮಾರ್ಕ 16:16, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆವನು. ಇಲ್ಲಿ ರಕ್ಷಣದ ಬಗ್ಗೆ, ದೀಕ್ಷಾಸ್ನಾನ ಬಗ್ಗೆ ಸಂಬಂಧ ಇರುವಂಥ ಒಂದೇ ವಾಕ್ಯವಿದೆ. ಇದನ್ನು ಎಲ್ಲ ಕಡೆ ಹಚ್ಚಲಿಕ್ಕೆ ನಾವು ಬರೋ ಸಾಧ್ಯ ಇಲ್ಲ. ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಲೋಕಕ್ಕೆ ಸಾಕ್ಷಿ ಕೊಡುವುದಕ್ಕಾಗಿ ನೀರಿನ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತೇವೆ. ಅಪೊಸ್ತಲರ ಕೃತ್ಯ ಅದರ 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ ಅದರ 2ನೇ ಅಧ್ಯಾಯ 37ನೇ ವಚನ.
ಇದನ್ನು ಅವರು ಕೇಳಿ ಹೃದಯದ ಅಲುಗುನಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕೆಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಏನೇನು ಹೇಳ್ತಾನ್ರಿ? ಪಾಪಗಳು ಪರಿಹಾರವಾಗುವುದಕ್ಕಾಗಿ ಏನು ಮಾಡಬೇಕು? ದೇವರ ಕಡೆ ತಿರುಗಿಕೊಳ್ಳಬೇಕು. ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಆಮೇಲೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಇಲ್ಲಿ ಅಪೊಸ್ತಲರು ಕೂಡ, ಯೇಸು ಸ್ವಾಮಿ ಹೇಳಿದ ಅಲ್ಲಿ 2 ವಾಕ್ಯಗಳನ್ನು ನೋಡ್ತೇವೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳೋದ್ರ ಬಗ್ಗೆ. ಇಲ್ಲಿ ಅಪೊಸ್ತಲರು ಕೂಡ ಅದೇ ಮಾತನ್ನು ಹೇಳೋದು ನೋಡ್ತೇವೆ. ಪಾಪಗಳು ಪರಿಹಾರವಾಗುವುದನ್ನು ನಾವು ಸಿದ್ಧಪಡಿಸೋದಕ್ಕಾಗಿ ಮತ್ತೊಂದು ಸಂಗತಿ ನಾವು ನೋಡ್ತೇವೆ, ನೀರಿನ ದೀಕ್ಷಾ ಸ್ನಾನ ಅದನ್ನು ಮಾಡಿಸಿಕೊಂಡಾಗ ಅಲ್ಲಿ ಮುಂದೆ ಹೇಳ್ತಾನೆ ವಾಗ್ದಾನ. ಯಾವ ವಾಗ್ದಾನ? ಪವಿತ್ರಾತ್ಮ ದಾನವನ್ನು ನೀವು ಹೊಂದಿಕೊಳ್ಳುವಿರಿ. ದೇವರಿಗೆ ಸ್ತೋತ್ರ. ನಮ್ಮಲ್ಲಿ ಅನೇಕರು ದೇವರಾತ್ಮನಿಂದ ತುಂಬಲ್ಪಟ್ಟಿದ್ದೀರಿ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ರೋಮ 6ರಲ್ಲಿ ಒಂದು ವಾಕ್ಯ ಓದ್ತೀವ್ರಿ. ರೋಮ 6 ಅಲ್ಲ, ರೋಮ 6ನೇ ಸಂಧಿ, ಅದೇ ದೀಕ್ಷಾಸ್ಥಾನದ ಬಗ್ಗೆ, ಅಂದರೆ ಪಾಪದ ಪಾಲಿಗೆ ಸತ್ತು ದೇವರಿಗಾಗಿ ಜೀವಿಸುವುದರ ಬಗ್ಗೆ ಹೇಳ್ತದೆ. 6ನೇ ಸಂಧಿ ಅದರ ಮೊದಲನೇ ವಚನದಿಂದ ಓದಿಕೊಳ್ಳೋಣ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರ್ದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಎಂಬುದು ನಿಮಗೆ ತಿಳಿಯದೋ? ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನ ಸತ್ತು ತಂದೆ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಇಲ್ಲಿ ಒಂದು ಐಡೆಂಟಿಫಿಕೇಷನ್, ನಮ್ಮನ್ನು ಕ್ರಿಸ್ತನೊಂದಿಗೆ ಗುರುತಿಸಿಕೊಳ್ಳುವುದು. ಯಾವ ರೀತಿ ಯೇಸು ಸ್ವಾಮಿ ಪಾಪದ ಪಾಲಿಗೆ ಸತ್ತನೋ, ಆ ಶಿಲುಬೆ ಮೇಲೆ ಪಾಪದ ವಿರುದ್ಧವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು, ಅದೇ ರೀತಿ ನಾವು ಕೂಡ ಪಾಪದ ಪಾಲಿಗೆ ಸತ್ತಿದ್ದೇವೆ. ನಾವು ನೀರಿನಲ್ಲಿ ಮುಳುಗುವಾಗ ಯೇಸು ಸ್ವಾಮಿ ಹೂಣಲ್ಪಟ್ಟಂತೆಯೇ ನಾನು ಕೂಡ ಹೂಣಲ್ಪಟ್ಟೆ. ನಾನು ನೀರಿನಿಂದ ಮೇಲಕ್ಕೆ ಬರುವಾಗ ಯೇಸು ಸ್ವಾಮಿ ಯಾವ ರೀತಿ ಸತ್ತೊಳಗಿಂದ ಎದ್ದು ಬಂದನೋ ಅದೇ ರೀತಿ ನಾನು ಕೂಡ ಎದ್ದು ಬಂದೆ. ಹೀಗಾಗಿ ನಾವು ಆ ಮರಣವನ್ನು ಐಡೆಂಟಿಫಿಕೇಷನ್, ಗುರುತಿಸಿಕೊಳ್ಳೋದು ನೋಡ್ತೇವೆ. ಯಾವ ರೀತಿ ಯೇಸು ಸ್ವಾಮಿ ಪಾಪದ ಪಾಲಿಗೆ ಸತ್ತನೋ ಅದೇ ರೀತಿ ನಾನು ನೀರಿನಲ್ಲಿ ಹೋಗುವಾಗ ನಾನು ಪಾಪದ ಪಾಲಿಗೆ ಸತ್ತಿದ್ದೇನೆ. ಅದನ್ನು ಲೋಕಕ್ಕೆ ತೋರಿಸ್ತದೆ. ನಾವು ಆಗಲೇ ಸತ್ತಿದ್ದೇವೆ ರೀ, ಅದನ್ನು ನಾವು ಲೋಕಕ್ಕೆ ತೋರಿಸ್ತಾ ಇದ್ದೇವೆ, ಸಾಕ್ಷಿ ಕೊಡ್ತಾ ಇದ್ದೇವೆ. ನಾನು ಅಲ್ಲಿ ಪಾಪದ ಪಾಲಿಗೆ ಸತ್ತೇನೆ. ನೀರಿಂದ ಮೇಲಕ್ಕೆ ಬರುವಾಗ ಏನು ತೋರಿಸ್ತೇವೆ ಲೋಕಕ್ಕೆ? ನಾನು ದೇವರಿಗಾಗಿ ಜೀವಿಸ್ತೇನೆ, ಏನು ಪಾಪಕ್ಕಾಗಿ ಅಲ್ಲ, ದೇವರಿಗಾಗಿ ಜೀವಿಸ್ತೇನೆ. ನಮ್ಮಲ್ಲಿ ಒಬ್ಬ ಸಹೋದರರು, ಅವರು ಬಹಳ ನೋವಿನಲ್ಲಿದ್ದರು. 7 ವರ್ಷಗಳಿಂದ ಅವರ ಪತ್ನಿಯಿಂದ ದೂರ ಮಾಡಲ್ಪಟ್ಟಿದ್ದರು. ಹೀಗಾಗಿ ಅವರು 7 ವರ್ಷದಿಂದ ನಿದ್ದೆ ಇರಲಿಲ್ಲ. ಹಗಲು ರಾತ್ರಿ ಸಿಗರೇಟ್ ಸೇರ್ತಾಯಿದ್ರು. ಅವ್ರ ಮುಖ ನೋಡಿಬಿಟ್ರೆ, ಅವ್ರ ಕೆಂಪಾದ ಕಣ್ಣು ನೋಡಿಬಿಟ್ರೆ ನಾವು ಕುಡಿದು ಬಂದಾನಂತ ನಾವು ಭಾವಿಸ್ತೇವೆ. ಆದರೆ ಕುಡಿತಾ ಇರಲಿಲ್ಲ, ಅವ್ರು ಕುಡಿಯುವಂಥ ವ್ಯಕ್ತಿ ಅಲ್ಲ. ಆದರೆ ಹಗಲು ರಾತ್ರಿ ನಿದ್ದೆ ಇಲ್ಲದ್ರಿಂದ ಅವ್ರ ಕಣ್ಣುಗಳು ಯಾವಾಗಲೂ ಕೆಂಪಾಗಿರ್ತದೆ. ನಿದ್ದೆ ಇಲ್ಲಿದ್ದರಿಂದ ಅವರು ಯಾವಾಗಲೂ ಒಂದೇ ಸಮನೆ ಸಿಗರೇಟ್ ಸೇರ್ತಾಯಿದ್ರು. ಯಾವಾಗ ಅವರಿಗೆ ಸುವಾರ್ತೆ ಮುಟ್ಟಲ್ಪಡ್ತು, ದೀಕ್ಷಾ ಸ್ನಾನಕ್ಕೆ ಅವರು ಬರುವಾಗ ಕೈಯಲ್ಲಿ ಸಿಗರೇಟ್ ಪ್ಯಾಕ್ ಹಿಡ್ಕೊಂಡು ಬಂದ್ರಿ. ಅಲ್ಲಿವರೆಗೂ ಸಿಗರೇಟ್ ಸೇದ್ತಾಯಿದ್ರು. ಅಲ್ಲಿ ಸಿಗರೇಟ್ ಒಗೆದ ನಂತರ ನೀರಿನಲ್ಲಿ ಇಳಿದ ಮೇಲೆ ಅವ್ರ ಜೀವಮಾನದಲ್ಲಿ ಎಂದೂ ಸಿಗರೇಟ್ ಮುಟ್ಟಲೇ ಇಲ್ಲ, ಎಂದೂ ಸಿಗರೇಟ್ ಮುಟ್ಟಲೇ ಇಲ್ಲ. ಈಗ ಅವರು ದೇವರ ಸೇವಕರಾಗಿದ್ದಾರೆ. ಮಸ್ಕತ್ನಲ್ಲಿ ಒಂದು ಸಭೆಯನ್ನು ಅವರು ನೋಡ್ಕೊಳ್ತಾ ಇದ್ದಾರೆ. ಅವರು ಇಂಜಿನಿಯರ್ ಕಾಂಟ್ರಾಕ್ಟರು. ಅವರು ಅಲ್ಲಿ ಕೆಲಸ ಮಾಡೋಕ್ಕೆ ಹೋದವರು ಅಲ್ಲಿ ಅದನ್ನು ಬಿಟ್ಟು ಅಲ್ಲೇ ಸೇವಕರಾಗಿ ಅಲ್ಲೇ ಉಳಿದುಕೊಂಡಿದ್ದಾರೆ. ನಾವು ನೋಡ್ತೇವೆ, ಒಂದು ಸಾರಿ ನಾನು ಪಾಪದ ಪಾಲಿಗೆ ಸತ್ತ ಮೇಲೆ ತಿರುಗಿ ನಾವು ಲೋಕ ಕಡೆ ನೋಡುವುದು ಬೇಡ. ಅಲ್ಲಿ ದೇವರು ಅದ್ಭುತ ಮಾಡಿದ ಅವ್ರ ಜೀವನದಲ್ಲಿ. ಅವರ ಹೆಂಡತಿಯನ್ನು ತಿರುಗಿ ಕರ್ಕೊಂಡು ಬಂದ.
ಯಾರು ಅವರಿಂದ ದೂರ ಮಾಡಿದ್ದರು, ಆಕೆ ಸಹೋದರರು ಆಕೆಯನ್ನು ಕರ್ಕೊಂಡು ಬಂದು, ತೋಳ್ಪ ನೀನು ಹೆಂಡ್ತಿ, ನೀನು ಜೀವನ ಮಾಡ್ಕೊಂಬುದಾಗಿ ಅವಳನ್ನು ಅವ್ರ ಕಡೆ ಬಿಟ್ಟು ಹೋದರು. ಅದ್ಭುತ ದೇವರು ಮಾಡಿದವ್ರಿಗಾಗಿ ಜೀವನದಲ್ಲಿ. ಯಾವಾಗ ನಾವು ದೇವರಿಗಾಗಿ ನಾವು ಜೀವಿಸೋದಕ್ಕೆ ನಿರ್ಧಾರ ಮಾಡಿಕೊಳ್ತೇವೋ, ದೇವರು ನಮ್ಮ ಫಲವಾಗಿ ಮಾಡಬೇಕಾದದ್ದನ್ನು ನಮಗೋಸ್ಕರ ಆತನು ಮಾಡ್ತಾನೆ. ಪ್ರಿಯರೇ, ದೇವರು ಇವೆಲ್ಲ ಹೇಳುವಂಥದ್ದು ಯಾಕ್ರಿ? ದೇವರು ನಮ್ಮನ್ನು ಪ್ರೀತಿಸ್ತಾನೆ. ದೇವರು ನಮ್ಮನ್ನು ಪ್ರೀತಿಸ್ತಾನೆ, ಆದ ಕಾರಣ ಆ ಸಂಗತಿಗಳು ನಮಗಾಗಿ ಹೇಳ್ತಾನೆ. ಆದ ಕಾರಣ ನಾವು ಪಾಪಕ್ಕಾಗಿ ಪಶ್ಚಾತ್ತಾಪಟ್ಟು ದೇವರ ಕಡೆ ತಿರುಗಿಕೊಂಡ ಮೇಲೆ ಏನು ಹೇಳ್ತಾನೆ ಪೇತ್ರನು? ಆತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ, ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ. ಹೌದು, ಲೋಕಕ್ಕೆ ಒಂದು ಸಾಕ್ಷಿ, ಅದನ್ನು ಸಾಕ್ಷಿಗಾಗಿ, ಕರ್ತನಿಗಾಗಿ ಸಾಕ್ಷಿಗಾಗಿ ನಿಂತ ಇದ್ದೇನೆ ಎಂಬುದಾಗಿ ತೋರಿಸೋದಕ್ಕಾಗಿ ದೀಕ್ಷಾಸ್ನಾನ. ಯಾವುದೇ ಧರ್ಮ ಸೇರೋದಕ್ಕೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ತಿಲ್ರಿ. ಏನು ಸೇರಕ್ಕೆ ನಾವು ದೀಕ್ಷಾಸ್ನಾನ ಮಾಡಿಸ್ಕೊಳ್ತಾ ಇದ್ದೇವೆ? 3ನೇ ವಚನ ಹೇಳ್ತಾರೆ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸ್ಕೊಂಡವರಾದ ನೀವು. ಯಾರನ್ನು ಸೇರೋದಕ್ಕೆ ರೀ? ಕ್ರಿಸ್ತ ಯೇಸುವನ್ನು ಸೇರುವುದಕ್ಕೆ. ಎಲ್ಶಡೈ ಸಭೆ ಸೇರೋದಕ್ಕೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ತಾ ಇದ್ದೀರಾ? ಇಲ್ಲ, ಆತನನ್ನು ಸೇರಿಕೊಳ್ಳೋದಕ್ಕೆ. ಅನೇಕ ಸಭಾ ಪಾಲಕರು ಹೇಳ್ತಾರೆ, ನಮ್ಮ ಸಭೆ ಸೇರಿಕೊಳ್ಳೋದಕ್ಕೆ ನೀನು ದೀಕ್ಷಾಸ್ನಾನ ಮಾಡಿಕೊಳ್ಬೇಕು. ಇಲ್ಲ, ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕ್ರಿಸ್ತ ಯೇಸುವನ್ನು ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸ್ಕೊಂಡವರಾದ ನಾವು ಪಾಪದ ಪಾಲಿಗೆ ಸತ್ತು ದೇವರಿಗಾಗಿ ಜೀವಿಸ್ತಾ ಇದ್ದೇವೆ. ಯಾವುದೇ ಧರ್ಮ ಜಾತಿ ಬದಲಾವಣೆಗಾಗಿ ಮಾಡ್ತಾ ಇಲ್ಲ. ನಾನು ಪಾಪಕ್ಕಾಗಿ ಪಶ್ಚಾತ್ತಾಪಟ್ಟಿದ್ದೇನೆ, ಮಾನಸಾಂತರ ಹೊಂದಿದ್ದೇನೆ. ಮತಾಂತರ ಅಲ್ರಿ, ಮಾನಸಾಂತರ ಹೊಂದಿದ್ದೇನೆ. ಒಬ್ಬ ಕುಡುಕತನ ಬಿಟ್ಟು ದೇವರ ರಾಜ್ಯಕ್ಕೆ ಸೇರಿದಾಗಿದ್ದರೆ ಅದು ಮತಾಂತರನ ಅಥವಾ ಮಾನಸಾಂತರ? ಆತನ ಮನಸ್ಸು ಬದಲಾಗಿದೆ, ಈಗ ಪರಿಶುದ್ಧನಾಗಿ ಜೀವಿಸಲು ಬಯಸ್ತಾನೆ. ಒಬ್ಬರು ತಪ್ಪಾದ ಮಾರ್ಗದಲ್ಲಿ ನಡೆಯುವಂಥ ವ್ಯಕ್ತಿ ಕರ್ತನ ಕಡೆ ತಿರುಗಿಕೊಳ್ಳುವಾಗ ಆ ತಪ್ಪಾದ ಸಂಗತಿಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ತಾನೆ. ಒಬ್ಬ ಅಧಿಕಾರಿ, ಲಂಚ ತೆಗೆದುಕೊಳ್ಳುವಂಥ ಅಧಿಕಾರಿ, ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಲಂಚ ಮುಟ್ಟುವುದಿಲ್ಲ. ಅದನ್ನು ಮತಾಂತರ ಅಥವಾ ಮಾನಸಾಂತರ? ದೇವರು ಮಾಡುವಂಥ, ಒಳಗೆ ಮಾಡುವಂಥ ಈ ಒಂದು ಬದಲಾವಣೆ ಮತಾಂತರ ಆಗೋದಿಲ್ಲರಿ, ಇದು ಮಾನಸಾಂತರ ಆಗ್ತದ್ರಿ. ಕ್ರಿಸ್ತ ಯೇಸುವನ್ನು ಸೇರುವುದಕ್ಕಾಗಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ತೇವೆ. ಯಾವುದೇ ಧರ್ಮ ಸೇರೋದಕ್ಕಾಗೆಲ್ಲ, ಯಾವುದೇ ಚರ್ಚ್ ಸೇರೋದಕ್ಕಾಗೆಲ್ಲ, ನಾವು ನೋಡ್ತೇವೆ ಯಾವುದೇ ಗುಂಪು ಸೇರೋದಕ್ಕಾಗೆಲ್ಲ, ಆತನನ್ನು ಸೇರುವುದಕ್ಕಾಗಿ, ಯೇಸುವನ್ನು ಸೇರುವುದಕ್ಕಾಗಿ ನಾವು ನೀರಿನ ದೀಕ್ಷಾಸ್ನಾನ ಮಾಡಿಸ್ಕೊಳ್ತೇವೆ. ನಾವು ಪಶ್ಚಾತ್ತಾಪ ಪಟ್ಟ ಮೇಲೆ, ದೇವರ ಕಡೆ ತಿರುಗಿಕೊಂಡ ಮೇಲೆ ಮಾಡುವಂಥ 2ನೇ ಹೆಜ್ಜೆ ನಾವು ನೋಡ್ತೇವೆ, ದೀಕ್ಷಾಸ್ನಾನ. ಅನೇಕ ಮಾತುಗಳು, ಅನೇಕ ಸಂಗತಿಗಳು ಉಂಟು ದೀಕ್ಷಾಸ್ನಾನದ ಬಗ್ಗೆ. ನಾವು ಅವೆಲ್ಲವನ್ನು ಹೇಳೋದಕ್ಕೆ ಸಮಯ ಇಲ್ಲರಿ. ಈ ಮೊದಲನೇ ಹೆಜ್ಜೆ ನಾವು ತೆಗೆದುಕೊಳ್ಳೋದು ಇದ್ರೆ ಉಳಿದನೇ ಹೆಜ್ಜೆ ಇಡೋಕ್ಕಾಗೋದಿಲ್ಲ. ಆದ ಕಾರಣ ಈ ಮೊದಲನೇ ಹೆಜ್ಜೆ ಪಾಪಕ್ಕಾಗಿ ಪಶ್ಚಾತ್ತಾಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳೋದು. ನಂತರ ನಾವು ನೋಡ್ತೇವೆ ನೀರಿನ ದೀಕ್ಷಾಸ್ನಾನ. ದಯಮಾಡಿ ಯಾರಾದರೂ ನೀರಿನ ದೀಕ್ಷಾಸ್ನಾನ ತೆಗೆದುಕೊಳ್ಳೋದಾಗಿದ್ದರೆ ಈಶ್ವರ ಕಡೆ ಆಗಲಿ, ರವಿ ಕಡೆ ಆಗಲಿ, ನಮ್ಮ ಹೆಸರುಗಳನ್ನು ಕೊಡ್ರಿ. ಒಂದು ವೇಳೆ ದೇವರ ಚಿತ್ತವಾಗಿದ್ದರೆ ಒಂದು ಸಮಯ ನಾವು ಫಿಕ್ಸ್ ಮಾಡಿಕೊಂಡು ನಾವು ಹುಬ್ಬಳ್ಳಿಗೆ ಅಥವಾ ಪಿಕ್ನಿಕ್ಗೆ ಹೋಗಿ ನಾವು ದೀಕ್ಷಾಸ್ನಾನ ತೆಗೆದುಕೊಳ್ಬೋದು ರೀ. ಆದ ಕಾರಣ ಒಂದು ಲಿಸ್ಟ್ ರೆಡಿ ಆದರೆ ನಾವು ಒಟ್ಟಾಗಿ ನಾವು ಹೋಗಿ ನಾವು ದೀಕ್ಷಾಸ್ನಾನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇರ್ತದೆ ರೀ. ಒಬ್ಬೊಬ್ಬರೇ ಬಂದರೆ ತೊಂದರೆ ಆಗ್ತದೆ ರೀ. ಆದ ಕಾರಣ ಒಂದು ಗುಂಪಾಗಿ ಒಟ್ಟಾಗಿ ನಾವು ಹೋಗೋದಾಗಿದ್ದರೆ ಅಲ್ಲಿ ಕರ್ತನಿಗೆ ಮಹಿಮೆ ಆಗ್ತದೆ ರೀ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಕರ್ತನು ಮಾತಾಡ್ತಾ ಇದ್ದಾನೋ ನಿಮ್ಮ ಹೃದಯದಲ್ಲಿ? ದೇವರು ಮಾತಾಡ್ತಾ ಇದ್ದಾನೋ? ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೋ? ಪವಿತ್ರಾತ್ಮನು ಕಾರ್ಯ ಮಾಡ್ತಾ ಇದ್ದಾನೋ? ಆಮೇನ್ ಎಂಬುದಾಗಿ ಹೇಳೋಣ. ಆಮೇನ್. ನಾವು ಆತನ ಬರೋಣಕ್ಕಾಗಿ ಸಿದ್ಧರಾಗ್ತಾ ಇದ್ದೇವೆ. ಶುಕ್ರವಾರನ ಬರುವಾಗ ದಯಮಾಡಿ ಎಲ್ಲರೂ ಮಾಸ್ಕ್ ಹಾಕ್ಕೊಂಬರ್ರಿ. ಮುಂದಿನ ರವಿವಾರ ಬರುವಾಗಲೂ ಎಲ್ಲರೂ ಮಾಸ್ಕ್ ಹಾಕ್ಕೊಂಬರ್ರಿ. ಅದು ಸರ್ಕಾರದ ಆಜ್ಞೆ, ನಾವು ವಿಧೇಯರಾಗೊಂಡ್ರು. ಸರ್ಕಾರ ಆಜ್ಞೆಗೆ ನಾವು ವಿಧೇಯರಾಗಿ ನಾವು ದೇವರನ್ನು ಮಹಿಮೆ ಪಡಿಸೋಣ. ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ದೇವರೇ, ನಮ್ಮನ್ನು ಪ್ರೀತಿಸಿದ್ದಿ, ಅದನ್ನು ಸಿದ್ಧಾಂತಪಡಿಸುವುದಕ್ಕಾಗಿ
ಅನೇಕ ರೀತಿಯಿಂದ ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದ್ದೆ ಸ್ವಾಮಿ. ನೀನು ಒಳ್ಳೆಯವನು ಸ್ವಾಮಿ. ನಮ್ಮ ಜೀವನಗಳನ್ನು ಸರಿಪಡಿಸ್ತಾ ಇದ್ದಿ. ನಾವು ಹೇಳುವಂಥ ಕೆಲವೊಂದು ಬಲಹೀನತೆಗಳು ಸ್ವಾಮಿ ನಮ್ಮನ್ನು ಪಾಪಕ್ಕೆ ನಡೆಸ್ತಾ ಇರ್ಬೋದು. ಅದು ಒಂದು ವೇಳೆ ಕೋಪಗೊಳ್ಳುವಿಕೆ ಇರ್ಬೋದು, ಅದು ನಾಲಿಗೆಯನ್ನು ಬಿಗಿ ಹಿಡಿಯದೇ ಇರುವಂಥದ್ದಿರ್ಬೋದು, ನಮ್ಮ ಕಣ್ಣುಗಳಿಂದ ತಪ್ಪು ಮಾಡ್ತಾ ಇರ್ಬೋದು ಸ್ವಾಮಿ, ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ಮಾಡ್ತಾ ಇರ್ಬೋದು ಸ್ವಾಮಿ. ಅಂಥ ಸಮಯದಲ್ಲಿ ಪಕ್ಕನೆ ನೀನು ಬರೋದಾಗಿದ್ದರೆ ಕರ್ತನೆ, ನಾವೆಲ್ಲಿರ್ತೇವೆ ಸ್ವಾಮಿ? ನೀನು ಬರುವಾಗ ಒಂದು ವೇಳೆ ನಾವು ಪಾಪದಲ್ಲಿ ಜೀವಿಸ್ತಾ ಇರೋದಾಗಿದ್ದರೆ ನಾವು ಎಲ್ಲಿರ್ತೇವೆ ಕರ್ತನೆ? ಸ್ವಾಮಿ, ಸಮಯದಲ್ಲಿ ನಮ್ಮನ್ನು ಸರಿಪಡಿಸು, ನಮ್ಮನ್ನು ಶುದ್ಧೀಕರಿಸು. ನಿನ್ನ ಬರೋಣದಲ್ಲಿ ನಾವು ನಿರ್ಮಲರು, ನಿರ್ದೋಷಿಗಳು, ಯಾವುದೇ ಸುಕ್ಕು ಕಳಂಕ ಇಲ್ಲದವರಾಗಿ ಕಂಡುಬರುವಂತ ಅನುಗ್ರಹಿಸು ಕರ್ತನೆ. ಮುಂದಿನ ವಾರದ ಆರಾಧನೆಗಳನ್ನ ಕಲ್ಪಿಸ್ಕೊಡ್ತೇವೆ. ಶುಕ್ರವಾರದ ಗುಡ್ ಫ್ರೈಡೇ ಆರಾಧನೆ ಸ್ವಾಮಿ, ಮುಂದಿನ ವಾರದ ಈಸ್ಟರ್ ಆರಾಧನೆಯನ್ನು ಕರ್ತನೆ ಎಲ್ಲವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸ್ಕೊಡ್ತೇವೆ. ಆ ವಾಕ್ಯಗಳು ನಾವು ಧ್ಯಾನಿಸುವಾಗ ನಿನ್ನ ಬರೋಣಕ್ಕಾಗಿ ನಾವು ಹೆಚ್ಚಾಗಿ ಸಿದ್ಧರಾಗುವಂತೆ, ಮಹಿಮೆ ಪಡಿಸ್ಲಿಕ್ಕಾಗುವಂತೆ ಅನುಗ್ರಹಿಸು. ಇಲ್ಲಿ ಯಾರಾದರೂ ಒಂದು ಮಾನಸಿಕ ವೇದನೆಯಿಂದ ಬಂದಿರೋದಾಗಿದ್ದರೆ, ಸ್ಪಿರಿಟ್ ಆಫ್ ಡಿಪ್ರೆಷನ್, ಅವ್ರ ಮನಸ್ಸನ್ನು ಕುಗ್ಗಿಸುವಂಥ ದುರಾತ್ಮ ಇಲ್ಲಿರೋದಾಗಿದ್ದರೆ, ಅವರ ಮೇಲೆ ಆತ್ಕರ ಮಾಡ್ತಿರೋದಾಗಿದ್ದರೆ ಅದನ್ನು ಯೇಸು ನಾಮದಲ್ಲಿ ಬಂಧಿಸ್ತೇವೆ. ಯೇಸು ನಾಮದಲ್ಲಿ ಬೇರೆಸದು ಕಿತ್ತಾಕ್ತೇವೆ. ಅವ್ರನ್ನ ಯೇಸು ನಾಮದಲ್ಲಿ, ಯೇಸುವಿನ ರಕ್ತದ ಶಕ್ತಿಯಲ್ಲಿ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡ್ತೇವೆ ಸ್ವಾಮಿ. ಇಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಂದಿರ್ತಾಗಿದೆ, ಮುಟ್ಟು ಸ್ವಾಮಿ. ಅವರ ಬೇನೆಗಳನ್ನು, ರೋಗಗಳನ್ನು ನೀನು ಹೊತ್ತುಕೊಂಡು ನಿನ್ನ ಬಾಸುಂಡಿಗಳಿಂದ ಅವರಿಗೆ ಗುಣವಾಯಿತು. ಯೇಸುವಿನ ರಕ್ತದ ಮೂಲಕ ಅವರಿಗೆ ಬಿಡುಗಡೆ ಆಯಿತು. ಬೆನ್ನು ಮೋಡೆಯಲ್ಲಿರುವಂಥ ಪ್ರತಿ ನೋವು, ಅದರ ಮೂಲಕವಾಗಿ ಉಂಟಾಗುವಂಥ ಕಾಲಿನಲ್ಲಿ, ಬೇರೆ ಬೇರೆ ಭಾಗದಲ್ಲಿ, ಶೋಲ್ಡರ್ನಲ್ಲಿ ಬರುವಂಥ ಪ್ರತಿಯೊಂದು ನೋವು, ಅದು ಯೇಸು ನಾಮದಲ್ಲಿ ಬಿಟ್ಟು ಹೋಗಲೆಂದಾಗ ಅಪ್ಪಣೆ ಕೊಡ್ತೇವೆ. ಯೇಸುವೇ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ನಿನ್ನ ಬಾಸುಂಡೆಗಳನ್ನವರಿಗೆ ಗುಣವಾಯಿತು. ಯೇಸುವಿನ ರಕ್ತದ ಮೂಲಕ ಅವರಿಗೆ ಬಿಡುಗಡೆ ಆಯಿತು. ಅದಕ್ಕೆ ನಿನಗೆ ಸ್ತೋತ್ರ. ಗುಣ ಮಾಡಿದ್ದಿ, ಬಿಡುಗಡೆ ಕೊಟ್ಟಿದ್ದಿ, ನಿನಗೆ ಸ್ತೋತ್ರ. ಅನೇಕರು ಅನೇಕ ಪ್ರಾರ್ಥನಾ ಬೇಡಿಕೆಯಿಂದ ಬಂದಿರುವಾಗ ಆ ಪ್ರಾರ್ಥನಾ ಬೇಡಿಕೆಗಳನ್ನು ಈಡೇರಿಸು. ನೀನು ಪ್ರೀತಿಸಿದೆ ಎಂಬುದಾಗಿ ಸಿದ್ಧಾಂತಪಡಿಸಿ ತೋರ್ಪಡಿಸು. ನಿನ್ನ ಮಹತ್ ಕಾರ್ಯಗಳನ್ನು ಅವ್ರ ಜೀವನದಲ್ಲಿ ಮಾಡು ಸ್ವಾಮಿ. ಈ ಅದ್ಭುತಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ಕರ್ತನೆ, ಆಮೆನ್. ಅಂತ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಮಧುರ ಅನ್ಯೋನ್ಯತೆ ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೆ ವಾಸವಾಗಿರಲಿ. ಆಮೇನ್, ಆಮೇನ್. ದೇವರನ್ನು ಆಶೀರ್ವದಿಸಲಿ.